ನಮಸ್ಕಾರ ವೀಕ್ಷಕರೇ, ನಮ್ಮ ಸುದ್ದಿ ಬಾಗಲಕೋಟೆಗೆ ಸ್ವಾಗತ. ವಿಶ್ವ ಪರಿಸರ ದಿನಾಚರಣೆಯ ವಿಶೇಷ. ಪರಿಸರ ಉಳಿದರೆ ಭವಿಷ್ಯ ಉಳಿಯುತ್ತದೆ. ಜೂನ್ 5 ವಿಶ್ವ ಪರಿಸರ ದಿನಾಚರಣೆ. ಮಾನವ ಜೀವನದ ಅಸ್ತಿತ್ವವೇ ಪರಿಸರದ ಮೇಲೆ ಅವಲಂಬಿತವಾಗಿದೆ. ಆದರೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಮಾಲಿನ್ಯ, ಅರಣ್ಯ ನಾಶ ಮತ್ತು ಹವಾಮಾನ ಬದಲಾವಣೆಗಳು ಪರಿಸರಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿವೆ. ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಜೂನ್ 5ರಂದು ಆಚರಿಸಲಾಗುತ್ತದೆ. ಪರಿಸರ ಸಂರಕ್ಷಣೆಯ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ. ಪರಿಸರ ಎಂದರೆ ಕೇವಲ ಮರಗಿಡಗಳಲ್ಲ, ಗಾಳಿ, ನೀರು, ಮಣ್ಣು, ಜೀವಜಲ ಮತ್ತು ಪ್ರಕೃತಿ ಸಂಪತ್ತುಗಳೆಲ್ಲವೂ ಪರಿಸರದ ಭಾಗಗಳಾಗಿವೆ. ಇತ್ತೀಚಿನ ವರ್ಷಗಳಲ್ಲಿ ಪ್ಲಾಸ್ಟಿಕ್ ಬಳಕೆ, ಅರಣ್ಯ ನಾಶ, ಕೈಗಾರಿಕಾ ಮಾಲಿನ್ಯ ಹಾಗೂ ವಾಹನಗಳ ಹೊಗೆ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುತ್ತಿವೆ. ಇದರ ಪರಿಣಾಮವಾಗಿ ತಾಪಮಾನ ಏರಿಕೆ, ಅನಿಯಮಿತ ಮಳೆ ಹಾಗೂ ಪ್ರಕೃತಿ ವಿಕೋಪಗಳು ಹೆಚ್ಚುತ್ತಿವೆ. ಪರಿಸರ ಸಂರಕ್ಷಣೆಗೆ ಪ್ರತಿಯೊಬ್ಬರು ತಮ್ಮದೇ ಆದ ಕೊಡುಗೆ ನೀಡಬೇಕು. ಒಂದು ಮರ ನೆಡುವುದು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು, ನೀರನ್ನು ಮಿತವಾಗಿ ಬಳಸುವುದು ಹಾಗೂ ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ. ಬಾಗಲಕೋಟೆಯ ಪರಿಸರ ಹಾಗೂ ಪರಿಸರ ಜಾಗೃತಿ, ಅರಣ್ಯ ಸಂರಕ್ಷಣೆ ಬಗ್ಗೆ ನಮ್ಮೂರ ಸುದ್ದಿಯೊಂದಿಗೆ ಮಾತನಾಡಿದ್ದಾರೆ ಬಾಗಲಕೋಟೆಯ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ಶ್ರೀ ಸ್ವಪ್ನಿಲ್ ಮನೋಹರ್ ಹೈರೆ ಅವರು. ಬನ್ನಿ, ಅವರು ಏನು ಹೇಳಿದ್ದಾರೆ ಕೇಳೋಣ. ನಮಸ್ಕಾರ. ಸೊ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಾಮುಖ್ಯತೆ ವಾತಾವರಣಕ್ಕೆ ಸ್ವಲ್ಪ ಡ್ರೈ ಡೆಸಿಡಿಯಸ್ ಸ್ಕ್ರಬ್ ಫಾರೆಸ್ಟ್ ತರ ಬರುತ್ತೆ. ಸ್ವಲ್ಪ ಟೆರೇನ್ ರಾಕಿ ಸ್ಟೋನಿ ಟೆರೇನ್ ಇದೆ. ಅಂಡ್ ಓವರ್ ಆಲ್ ರೈನ್ಫಾಲ್ ಮಳೆಗಾಲದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ 600 ಮಿಲಿಮೀಟರ್ ವರೆಗೆ ರೈನ್ಫಾಲ್ ಬರುತ್ತೆ. ಸೊ ಓವರ್ ಆಲ್ ಆಗಿ ಇಲ್ಲಿ ಏನ ಫಾರೆಸ್ಟ್ ಸಿಗತ್ತೆ, ಇದು ಡ್ರೈ ಫಾರೆಸ್ಟ್, ಜಾಸ್ತಿ ಡೆನ್ಸ್ ಫಾರೆಸ್ಟ್ ಸಿಗ್ತಾ ಇಲ್ಲ. ಸೊ ಆ ಪ್ರಕಾರ ಬಾಗಲಕೋಟೆ ಜಿಲ್ಲೆಯಲ್ಲಿ ಗ್ರೀನ್ ಕವರ್ ಸ್ವಲ್ಪ ಕಡಿಮೆ ಇದೆ. ಆ ಗ್ರೀನ್ ಕವರ್ ಇನ್ಕ್ರೀಸ್ ಮಾಡಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲಾಂಗ್ ವಿತ್ ಅದರ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಥವಾ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಸಹಕಾರ ತಗೊಂಡು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಪ್ರಾಮುಖ್ಯವಾಗಿ ಬ್ಲಾಕ್ ಪ್ಲಾಂಟೇಶನ್ಸ್ ಇರುತ್ತೆ, ನರೇಗಾದಲ್ಲಿ ಬ್ಲಾಕ್ ಪ್ಲಾಂಟೇಶನ್ಸ್ ಇರುತ್ತೆ, ರೋಡ್ ಸೈಡ್ ಪ್ಲಾಂಟಿಂಗ್ ಬರುತ್ತೆ. ದೆನ್ RSPD ಯೋಜನೆ ಅಲ್ಲಿ ನಾನು ಪಬ್ಲಿಕ್ಗೆ, ಸಾಮಾನ್ಯ ಜನರಿಗೆ ಬೇರೆ ಬೇರೆ ಸಸಿಗಳು ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ಸೊ ಆ ಓವರ್ ಆಲ್ ಈ ಸ್ಕೀಮ್ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈಸ್ ಟ್ರೈಂಗ್ ಟು ಇಂಪ್ರೂವ್ ದ ಗ್ರೀನ್ ಕವರ್. ಸೊ ಲಾಸ್ಟ್ ಇಯರ್, ಹೋದ ವರ್ಷ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವ್ರದ್ದು 9 ನರ್ಸರಿಯಲ್ಲಿ ಒಟ್ಟು 4,95,000 ಸಸಿಗಳು ಬೆಳೆಸಿದೀವಿ. ಈ ವರ್ಷದ ಟಾರ್ಗೆಟ್ ಇದೆ 3,56,000 ಸಸಿಗಳು. ಸೊ ದಿಸ್ ಇಯರ್ ವಿ ವಿಲ್ ಬಿ ಪ್ಲಾಂಟಿಂಗ್ ಆಲ್ಮೋಸ್ಟ್ 3,56,000 saplings in the district of Bagalkot. So on the occasion of 5th June World Environment Day, ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಪ್ರತಿಯೊಂದು ತಾಲೂಕಲ್ಲಿ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಆಗ್ತಾ ಇದೆ. ಆ ಪ್ರೋಗ್ರಾಮ್ಸ್ ಡೈವರ್ಸಿಫೈ ಮಾಡಕ್ಕೆ ನಾನು ಹೇಳಿದ್ದೀನಿ. ಅಪಾರ್ಟ್ ಫ್ರಮ್ ಪ್ಲಾಂಟಿಂಗ್, we are trying to organize awareness programs also in the schools, like essay competition, painting competition, ಸ್ವಲ್ಪ rallies. As a Bagalkot DFO, it is my request to all the people of Bagalkot to participate in the World Environment Day and cooperate us in making this Bagalkot as a green district. ಒಬ್ಬ ವ್ಯಕ್ತಿ ಒಂದು ಮರ ಎಂಬ ಸಂಕಲ್ಪದೊಂದಿಗೆ ಎಲ್ಲರೂ ಪರಿಸರ ಸಂರಕ್ಷಣೆಗೆ ಕೈ ಜೋಡಿಸಿದರೆ ಹಸಿರು ಭವಿಷ್ಯ ನಿರ್ಮಾಣ ಸಾಧ್ಯ. ಪರಿಸರ ಉಳಿದರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮ ಭವಿಷ್ಯ ಸಿಗಲಿದೆ. ಆದ್ದರಿಂದ ಪರಿಸರ ಸಂರಕ್ಷಣೆ ಕೇವಲ ಸರ್ಕಾರದ ಹೊಣೆಗಾರಿಕೆಯಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ಸಂಗಮೇಶ್ ಬಡಿಗೇರ್, ನಮ್ಮ ಸುದ್ದಿ, ಬಾಗಲಕೋಟೆ.